300 ಕಿಲೋಮೀಟರ್ ಮೈಲೇಜ್ ಬರುತ್ತೆ, 80 ಕಿಲೋಮೀಟರ್ ಟಾಪ್ ಸ್ಪೀಡು. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ತರ ವೆಹಿಕಲ್, ಈ ತರ ಕ್ವಾಲಿಟಿ ವೆಹಿಕಲ್ ಕೊಡ್ತಾ ಇರೋದು. ನಿಮ್ಗೆ ಬರೀ 55,000 ರೂಪಾಯಿ ಕೊಟ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗ್ಬೋದು. ಒಂದು ಬ್ಯಾಟ್ರಿಯಲ್ಲಿ ನೀವು 3 ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು ನೀವು. ಇವಾಗಲೂ ಸರ್ ನಿಮಗೆ EMI ಅಲ್ಲಿ ಬರೀ ₹1 ಕಾಸು ಕೊಟ್ಟರೆ ಸಾಕು, ನಾನು ಗಾಡಿ ಕೊಡ್ತೀನಿ ನಿಮಗೆ. ಬರೀ 75,000 ರೂಪಾಯಿಗೆ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನಿಮಗೆ ಪ್ರೈಸ್ ಬಂದ್ಬಿಟ್ಟು ಇದು ನಿಮಗೆ 1,29,000ಗೆ ಸಿಗುತ್ತೆ ಸರ್. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,55,000 ಆಗುತ್ತೆ. 100 ಕಿಲೋಮೀಟರ್ 150 ಕಿಲೋಮೀಟರ್ ಕೊಡೋದೇ ಕಷ್ಟ ಇವಾಗ. ಅದರಲ್ಲಿ ನಿಮಗೆ 300 ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದೆ. ನಿಮಗೆ 200 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತಾರೆ. 180 to 200 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡೋದು. ಮತ್ತೆ ನಿಮಗೆ ಸ್ಪೀಡ್ ಬಂದ್ಬಿಟ್ಟು 70 to 75 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಸೌತ್ ಇಂಡಿಯಾದಲ್ಲಿ ದಿಸ್ ಇಸ್ ದ ವೆರಿ ಚೀಪೆಸ್ಟ್ ವೆಹಿಕಲ್. ನಿಮಗೆ 55,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ ನಮ್ಮ ಕಡೆ. ಈ ವೆಹಿಕಲ್ ನಿಮಗೆ ನೋಡೋದಕ್ಕೆ ತುಂಬಾ ಸಣ್ಣ ಸಿಗುತ್ತೆ, ಸಣ್ಣ ಕಾಣುತ್ತೆ, ಬಟ್ ಇದು ಬಂದ್ಬಿಟ್ಟು ಕಾರ್ಗೋ ವೆಹಿಕಲ್. ಸ್ಟಾರ್ಟಿಂಗ್ 50 ಕಿಲೋಮೀಟರ್ ಇಂದ ನಿಮಗೆ 300 ಕಿಲೋಮೀಟರ್ ವರೆಗೂ ಮೈಲೇಜ್ ಸಿಗುತ್ತೆ. 100 ಕಿಲೋಮೀಟರ್ಗೆ ನಿಮ್ಗೆ ಅರೌಂಡ್ ಒಂದು 15ರಿಂದ 20 ರೂಪಾಯಿ ಒಳಗಡೆ ಕರೆಂಟ್ ಬಿಲ್ ಬರುತ್ತೆ ಸರ್. LFP ಬ್ಯಾಟ್ರೀಸ್ ಅಂತ ಯೂಸ್ ಮಾಡ್ತಾ ಇರೋದು, ಲಿಥಿಯಂ ಫೆರಸ್ ಫಾಸ್ಫರೇಟ್ ಅಂತ. ಒನ್ ಆಫ್ ದ ಸೇಫೆಸ್ಟ್ ಬ್ಯಾಟ್ರಿ. ಮೇಲೆ ಟ್ಯಾಪ್ ಮಾಡಿದ್ರೆ ಗಾಡಿ ಏನಾಗುತ್ತೆ, ಆ ತರ ಫೀಚರ್ಸ್ ಎಲ್ಲ ಬರೀ 55,000 ವೆಹಿಕಲ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಕಾರ್ಗೋ ವೆಹಿಕಲ್ ಆಗಿರ್ಬೋದು, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಿರ್ಬೋದು, ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ. ಸೈಕಲ್ ಇಂದ ಹಿಡಿದು ನಿಮಗೆ 3 ವೀಲರ್ ವರೆಗೂ ಸಿಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಕೃಪಾ ಮೋಟಾರ್ಸ್ಗೆ. ಏನಪ್ಪ ಇವನು ಡಿಫ್ರೆಂಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ. ಸೊ ಯಾರು ಅನ್ಕೊಂಡಿರಲ್ಲ ಅಂಥ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಗಾಡಿಗಳನ್ನ. ಜಸ್ಟ್ 55,000 ಕೊಟ್ಟರೆ ಸಾಕು, ನಿಮಗೆ 80 ಕಿಲೋಮೀಟರ್ ಹೋಗೋ ಗಾಡಿ ಕೂಡ ಕೊಡ್ತಾರೆ ನಿಮ್ಮ ಕೈಗೆ. ಸೊ ಮತ್ತು ಇನ್ನೊಂದು ಏನಂದರೆ ನಿಮಗೆ ₹1 ಕೊಟ್ಟರೆ ಕೂಡ ನಿಮಗೆ ಗಾಡಿಗಳನ್ನ ಡೆಲಿವರಿ ಮಾಡಿಕೊಡ್ತಾರೆ. ಸೊ ವಿತ್ EMI ಅಲ್ಲಿ. ಇನ್ನೊಂದೇನಪ್ಪ ಆಶ್ಚರ್ಯ ಅಂದರೆ ನಿಮಗೆ 300 ಕಿಲೋಮೀಟರ್ ಕೂಡ ರೇಂಜ್ ಗಾಡಿ ಇವ್ರ ಹತ್ರ ಇದೆ. ಆಲ್ಮೋಸ್ಟ್ ಲೈಕ್ ನಿಮಗೆ ಥ್ರೂಔಟ್ ಇಂಡಿಯಾ ಎಲ್ಲೇ ಹುಡುಕಿದ್ರು 2 ವೀಲರಲ್ಲಿ 300 ಕಿಲೋಮೀಟರ್ಸ್ ರೇಂಜ್ ಕೊಡೋದು ಯಾವುದೇ ವೆಹಿಕಲ್ ಕೂಡ ಇಲ್ಲ. ನೀವು ಕೃಪಾ ಮೋಟಾರ್ಸ್ಗೆ ಬಂದರೆ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಒಳಗಡೆ ಹೋಗಿ ಸೊ ಯಾವ ಥರ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂತೆಲ್ಲ ನೋಡೋಣ. ಸೊ ಇನ್ನೊಂದೇನಪ್ಪ ಖುಷಿ ಅಂದರೆ ನಿಮಗೆ EV ವೆಹಿಕಲ್ಸ್ ಅಂದರೆ ಸೇವ್ ಟ್ರೀಸ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಹಿಂಗಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಫುಲ್ಲು ಕ್ಲೀನಾಗಿ ಅವರು ಸೇವ್ ಟ್ರೀಸ್ ಅಂತಾನೆ ಕ್ಲೀನಾಗಿ ಪಾಲಿಸ್ತಾ ಇದ್ದಾರೆ. ಯಾಕಂದರೆ EV ವೆಹಿಕಲ್ಸ್ ಎಲ್ಲ ಆಬ್ವಿಯಸ್ಲಿ ಅದಕ್ಕೆ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರೋದು. ಸೊ ಯಾರಾದರೂ ಒಂದೊಳ್ಳೆ ವೆಹಿಕಲ್ಸ್ ಕೂಡ ನೋಡ್ತಾ ಇದ್ರೆ ಆರಾಮಾಗಿ ಬರ್ಬೋದು ಕೃಪಾ ಮೋಟಾರ್ಸ್ಗೆ. ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಆಫ್ EV ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ವಿತಿನ್ 24 hours ಅಲ್ಲಿ ನಿಮಗೆ ಗಾಡಿ ಕೂಡ ಡೆಲಿವರಿ ಮಾಡ್ಕೊಡ್ತಾರೆ. ಸೊ ಬನ್ನಿ ಒಳಗಡೆ ಹೋಗಿ ಕಂಪ್ಲೀಟ್ಲಿ EV ವೆಹಿಕಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡೋಣ. ನಮ್ಮ ಜೊತೆ ಪ್ರಶಾಂತ್ ಸರ್ ಇದೆ, ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಇದು ಕೃಪಾ ಮೋಟಾರ್ಸ್. ಸೊ ಕೃಪಾ ಮೋಟಾರ್ಸ್ ಅಂದ್ರೆ ಏನು ಸರ್? ಸರ್ ಇದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಶೋರೂಮ್ ಆಕ್ಚುಲಿ. ಓಕೆ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್, ಸೇಲ್ಸ್ ಇದೆ, ಸರ್ವಿಸು ಇರುತ್ತೆ. ಓಕೆ. ನಿಮ್ಗೆ ಯಾವ ತರ ಎಲೆಕ್ಟ್ರಿಕ್ ವೆಹಿಕಲ್ ಬೇಕಾದ್ರೂ ಸಿಗುತ್ತೆ. ಇದು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ನಮ್ಮ ಶೋರೂಮ್ ಒಳಗಡೆ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬಾ ಲೋಯೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಸಿಗುತ್ತೆ, ತುಂಬಾ ಹೈಯೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಕಾರ್ಗೋ ವೆಹಿಕಲ್ ಆಗಿರ್ಬೋದು, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಿರ್ಬೋದು, ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ. ಸೈಕಲ್ ಇಂದ ಹಿಡಿದು ನಿಮ್ಗೆ 3 ವೀಲರ್ ವರೆಗೂ ಸಿಗುತ್ತೆ. 3 ವೀಲರ್ ವರೆಗೂ ಸಿಗುತ್ತೆ. ಓಕೆ ನೋಡಿ, 3 ವೀಲರ್ ತನಕನೂ ಅವೈಲೇಬಲ್ ಇರುತ್ತೆ ನಿಮಗೆ ಸ್ನೇಹಿತರೆ. ಸೊ ಸರ್ ಆಮೇಲೆ ಇವಾಗ ನೀವೇನಂದ್ರೆ ಒಳ್ಳೆ ಕ್ವಾಲಿಟಿ ಪ್ರೈಸಲ್ಲಿ ಸಿಗುತ್ತೆ ಅದೆಲ್ಲ ಓಕೆ ಸರ್. ನಮಗೆ ರೇಂಜು ಮುಖ್ಯ ಆಗುತ್ತೆ ಸರ್. ಯಾಕಂದ್ರೆ ಮೇನ್ ಇವಾಗ ಪೆಟ್ರೋಲ್ ವೆಹಿಕಲ್ ಇಂದ EV ಕನ್ವರ್ಟ್ ಆಗ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ರೇಂಜ್ ಹುಡುಕ್ತಾ ಇದೆ. ಸೊ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗ್ಬೋದು ಸರ್? ಸೊ ನಮಗೆ ಸ್ಟಾರ್ಟಿಂಗ್ 50 ಕಿಲೋಮೀಟರ್ ಇಂದ ನಿಮ್ಗೆ 300 ಕಿಲೋಮೀಟರ್ ವರೆಗೂ ಮೈಲೇಜ್ ಸಿಗುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ರೇಂಜ್ 308 ಕಿಲೋಮೀಟರ್ ವೆಹಿಕಲ್ ನಿಮ್ಗೆ. ಅದಕ್ಕಿಂತ ಜಾಸ್ತಿ ಮೈಲೇಜ್ ಕೊಡೋದು EV ಅಲ್ಲಿ ಇನ್ನ ಬಂದೇ ಇಲ್ಲ. ದಿಸ್ ದ ಟಾಪ್. ಓಕೆ. 2 ವೀಲರ್ ಅಲ್ಲಿ ಟಾಪ್ ನಿಮ್ದು? 2 ವೀಲರ್ ಅಲ್ಲಿ ಟಾಪ್ ರೇಂಜ್. ಓಕೆ. 300 ಕಿಲೋಮೀಟರ್ಸ್. ಹೌದು. ಓಕೆ. ಸೊ ಅದನ್ನ ಏನಾದ್ರು ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬೋದಾ ಸರ್? 100% ಮಾಡ್ಬೋದು ನಿಮಗೆ. ಓಕೆ. ಸೊ ಅದು ಕೂಡ ನಿಮಗೆ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಬಟ್ ಒಳ್ಳೆ 300 ರೇಂಜ್ ಬರುತ್ತೆ ಅಂದ್ರೆ ಖುಷಿ ಅನ್ಬೋದು. ಸೊ ಡೈಲಿ ಕಮ್ಯೂಟ್ ಮಾಡಕ್ಕೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಅದು. 100% ಸರ್. ಹೌದು. ಓಕೆ. ಸೊ ಸರ್ ಆಮೇಲೆ ಯಾವ ಪ್ರೈಸ್ ಇಂದ ಶುರು ಆಗುತ್ತೆ ಸರ್? ನಿಮ್ಗೆ ಸೌತ್ ಇಂಡಿಯಾದಲ್ಲಿ ದಿಸ್ ಇಸ್ ದ ವೆರಿ ಚೀಪೆಸ್ಟ್ ವೆಹಿಕಲ್ ನಿಮ್ಗೆ. 55,000 ಇಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಮ್ಮ ಹತ್ರ 55,000 ಅಂದ್ರೆ
ಪ್ರೈಸಿಂಗ್ ತುಂಬಾ ಕಡಿಮೆ ಆಯ್ತು, ಕ್ವಾಲಿಟಿ ಇರಲ್ಲ ಅಂತ ಹೇಳಿದ್ರೆ ಆ ತರನೂ ಅಲ್ಲ. ಸೇಮ್ ವೆಹಿಕಲ್ ಬರೀ ಬ್ಯಾಟ್ರಿ ಮೇಲೆ ಜಾಸ್ತಿ ಮಾಡ್ಕೊಂಡು ನಿಮ್ಗೆ ಅರೌಂಡ್ 1,35,000 ವರೆಗೂ ಕೊಡ್ಬೋದು. ಅಷ್ಟು ಬೆಲೆ ಇರುತ್ತೆ ವೆಹಿಕಲ್ಗೆ, ಅಂತ ಕ್ವಾಲಿಟಿ ವೆಹಿಕಲ್ ಕೊಡ್ತೀವಿ ನಿಮ್ಗೆ. ನಿಮ್ಗೆ ನಾರ್ಮಲ್ ಆಗಿ ಕಾರ್ಡ್ಲೆಸ್ ಎಂಟ್ರಿ, ಕೀಲೆಸ್ ಎಂಟ್ರಿ ಬರುತ್ತೆ, ರಿಮೋಟ್ ಲಾಕಿಂಗ್ ಸಿಸ್ಟಮ್, ಮತ್ತೆ ಕೀಯಲ್ಲಿ ಆನ್ ಮಾಡ್ಕೊಬಹುದು, ಮತ್ತೆ ರಿಮೋಟ್ ಟ್ಯಾಪ್, ಇದು ಕಾರ್ಡ್ ಅಲ್ಲಿ ಟ್ಯಾಪ್ ಮಾಡಿದ್ರೆ ಸಾಕು ಡಿಸ್ಪ್ಲೇ ಮೇಲೆ ಏನಾಗುತ್ತೆ. ಇವಾಗ ATM ಕಾರ್ಡ್ ಎಲ್ಲ ಟ್ಯಾಪ್ ಮಾಡ್ತಾರಲ್ವಾ, ಜಸ್ಟ್ ಡಿಸ್ಪ್ಲೇ ಮೇಲೆ ಟ್ಯಾಪ್ ಮಾಡಿದ್ರೆ ಗಾಡಿ ಏನಾಗುತ್ತೆ. ಆ ತರ ಫೀಚರ್ಸ್ ಎಲ್ಲ ಬರೀ 55,000 ವೆಹಿಕಲ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಜಸ್ಟ್ 55,000 ಅಲ್ಲಿ ಆ ತರ ಫೀಚರ್ಸ್ ಎಲ್ಲ ಇದೆ. ಹೌದು, ಸೊ ಆಲ್ಮೋಸ್ಟ್ ಮಲ್ಟಿ ಬ್ರಾಂಡೆಡ್ ಹೋದ್ರು ಆ ತರ ಫೀಚರ್ಸ್ ಸಿಗಲ್ಲ, ಬಟ್ ಜಸ್ಟ್ 55,000 ಗೆ ಈ ತರ ಸ್ಪೆಸಿಫಿಕೇಶನ್ಸ್ ಇರೋ ಗಾಡಿ ಸಿಗುತ್ತೆ ಇಲ್ಲಿ 100%. ಓಕೆ, ಸೊ ಸರ್ ಇವಾಗ ಯಾವ ವೆಹಿಕಲ್ ಸಿಗ್ಬೋದು ಸರ್ ನಿಮ್ಮ ಹತ್ರ? ಸೊ ನಿಮ್ಗೆ ವೆಹಿಕಲ್ಸ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ, ತುಂಬಾ ವೇರಿಯಂಟ್ಸ್ ಇದೆ, ಎಲ್ಲ 100% ಇಂಡಿಯನ್ ಮೇಡ್ ವೆಹಿಕಲ್ಸ್ ಇದಾವೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇದು ಬಂದ್ಬಿಟ್ಟು ಜಮೋಪೈ ಅಂತ ಹೇಳ್ಬಿಟ್ಟು, ಜಮೋಪೈ ಆಸ್ಟ್ರಾಯ್ಡ್ ಲೈಟ್ ಅಂತ ಹೇಳ್ಬಿಟ್ಟು. ಓಕೆ, ನಿಮ್ಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಲೈಕ್ ಒಂಥರ ಪೆಟ್ರೋಲ್ ವೆಹಿಕಲ್, ಡಿಯೋ ವೆಹಿಕಲ್ ಇದಂಗೆ ಇರುತ್ತೆ ಈ ಗಾಡಿ. ನಿಮ್ಗೆ ನಾರ್ಮಲ್ ಆಗಿ EV ವೆಹಿಕಲ್ ಅಂತ ಹೇಳಿದ್ರೆ ನಿಮ್ಗೆ ಒಂಥರ ಬಲ್ಕಿ ಆಗಿ ಬರುತ್ತೆ, ಇದು ಲುಕ್ ಚೆನ್ನಾಗಿರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಈ ವೆಹಿಕಲ್ ನೋಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಸ್ಪೋರ್ಟಿ ಲುಕ್, ಶಾರ್ಪ್ ಕಾರ್ನರ್ಸ್ ಲುಕ್ ಬರುತ್ತೆ ನಿಮ್ಗೆ. ಸೊ ಈ ವೆಹಿಕಲ್ ನಿಮ್ಗೆ 200 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತಾರೆ, 180 to 200 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡೋದು. ಮತ್ತೆ ನಿಮ್ಗೆ ಸ್ಪೀಡ್ ಬಂದ್ಬಿಟ್ಟು 70 to 75 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಡಿಟಾಚಬಲ್ ಬ್ಯಾಟ್ರಿ ಇದೆ, ಬ್ಯಾಟ್ರಿ ರಿಮೂವ್ ಮಾಡಿ ಮನೆಗೆ ಎತ್ಕೊಂಡು ಹೋಗಿ ಚಾರ್ಜ್ ಹಾಕೊಬಹುದು. ಅಂಡ್ ಆಲ್ಸೋ ಇದರಲ್ಲಿ ಬೂಟ್ ಸ್ಪೇಸ್ ಸಿಗುತ್ತೆ. ಯೂಶಲಿ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಬೂಟ್ ಸ್ಪೇಸ್ ಸಿಕ್ಕಿದ್ರೆ ಡಿಟಾಚಬಲ್ ಬ್ಯಾಟ್ರಿ ಸಿಗಲ್ಲ, ಡಿಟಾಚಬಲ್ ಬ್ಯಾಟ್ರಿ ಸಿಕ್ಕಿದ್ರೆ ಬೂಟ್ ಸ್ಪೇಸ್ ಸಿಗಲ್ಲ. ಬಟ್ ಈ ವೆಹಿಕಲ್ ಅಲ್ಲಿ ಎರಡೂ ಸಿಗುತ್ತೆ. ಓಕೆ, ಸೊ ಮಿನಿಮಮ್ ಚಾರ್ಜ್ ಎಷ್ಟು ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮಗೆ 3 to 4 ಅವರ್ಸ್ ಚಾರ್ಜ್ ಹಾಕ್ಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಸಪರೇಟ್ ಆಗಿ ಏನಾದ್ರು ಸಪರೇಟ್ ಪ್ಲಗ್ ಪಾಯಿಂಟ್ ಏನಾದ್ರು ತಗೋಬೇಕಾ, ಅಥವಾ ಮನೆಯಲ್ಲಿರೋ 3 ಪ್ಲಗ್ ಪಾಯಿಂಟ್ ಅಲ್ಲಿ ಆಗುತ್ತೆ ಹೆಂಗೆ ಸರ್? ಸಪರೇಟ್ ಪ್ಲಗ್ ಪಾಯಿಂಟ್ ಏನೋ ಅವಶ್ಯಕತೆ ಇಲ್ಲ. ಚಾರ್ಜರ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರುತ್ತೆ, ಲೈಕ್ ನಿಮ್ಮ ಲ್ಯಾಪ್ಟಾಪ್ ಚಾರ್ಜರ್ ತರ ಇರುತ್ತೆ ಅಷ್ಟೇ ಸಿಂಪಲ್ ಆಗಿ. ನೀವು ಎಲ್ಲಿ ಬೇಕಾದ್ರೂ ನಾರ್ಮಲ್ 3 ಪಿನ್ ಸಾಕೆಟ್ ಇದ್ರೆ ಅಲ್ಲಿ ಚಾರ್ಜ್ ಹಾಕೊಬಹುದು ಗಾಡಿನ. ಬ್ಯಾಟ್ರಿನ ತಗೊಂಡು ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ ಅಂತ ಹೇಳಿದ್ರೆ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಚಾರ್ಜ್ ಹಾಕೊಬಹುದು ಬ್ಯಾಟ್ರಿಗೆ. ಸೊ ಡೈರೆಕ್ಟ್ ಆಗಿ ಮನೆಗೆ ತಗೊಂಡೋಗ್ಬಿಟ್ಟು ಆರಾಮಾಗಿ ಚಾರ್ಜ್ ಹಾಕೋಬಹುದು. ಸೊ ಇದು ಬಂದ್ಬಿಟ್ಟು ಪ್ರೈಸ್ ಏನಾಗುತ್ತೆ ಸರ್? ಸರ್ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಇದು ನಿಮಗೆ 1,29,000 ಗೆ ಸಿಗುತ್ತೆ ಸರ್. 1,29,000. ಓಕೆ, ಬೂಟ್ ಸ್ಪೇಸ್ ಎಲ್ಲ ಎಷ್ಟು ಲೀಟರ್ ಇರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? ಬೂಟ್ ಸ್ಪೇಸ್ ನಿಮ್ಗೆ ಅರೌಂಡ್ ಒಂದು 18 to 20 ಲೀಟರ್ಸ್ ಬರುತ್ತೆ ಸರ್, ನಿಮಗೆ ನೋಡ್ಬೋದು ನೀವು. ಓಕೆ, ಸೊ ನೋಡೋಣ, ಅದು ಕೂಡ ಚೆಕ್ ಮಾಡೋಣ ಬೂಟ್ ಸ್ಪೇಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಓಕೆ, ಆರಾಮಾಗಿ ಕ್ಯಾರಿ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಬಂದು ನಿಮ್ಗೆ ಬ್ಯಾಟ್ರಿ ಡಿಟ್ಯಾಚಬಲ್ ಎಲ್ಲಿ ಸರ್ ಇದರಲ್ಲಿ? ಸರ್ ಇದು ಒಳಗಡೆ ಬ್ಯಾಟ್ರಿ ಬರುತ್ತೆ. ಓಕೆ, ಸೊ ಈ ಸ್ಪೇಸಲ್ಲಿ ಬ್ಯಾಟ್ರಿ ಇರುತ್ತೆ, ನಿಮ್ಗೆ ಆರಾಮಾಗಿ ಬ್ಯಾಟ್ರಿನ ರಿಮೂವ್ ಮಾಡ್ಕೊಂಡು ಎತ್ಕೊಂಡೋಗಿ ಚಾರ್ಜ್ ಹಾಕೊಬೋದು ನೀವು. ಓಕೆ, ಸೊ ನೋಡ್ತಾ ಇರ್ಬೋದು. ಸೊ ಸರ್ ಆಮೇಲೆ ಇವಾಗ ಎಲ್ಲರೂ ಮೇನ್ ಕೇಳೋದು ಏನಂದರೆ, ಸೊ ವ್ಯಾರಂಟಿ ಕೇಳ್ತಾರೆ ಸರ್. ಸರ್ ನಿಮಗೆ ವ್ಯಾರಂಟಿ, ನಿಮಗೆ ಬ್ಯಾಟ್ರಿಗೆ 3 ವರ್ಷ ವ್ಯಾರಂಟಿ ಬರುತ್ತೆ ಸರ್. ಓಕೆ, ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಅದನ್ನು ನಿಮಗೆ ರೀಪ್ಲೇಸ್ಮೆಂಟ್ ಸಿಗುತ್ತೆ ಬ್ಯಾಟ್ರಿ. ಅದ್ರ ಜೊತೆಗೆ ನಿಮಗೆ ಮೋಟರ್, ಕಂಟ್ರೋಲರ್, ಚಾರ್ಜರ್ ಎಲ್ಲದಕ್ಕೂ 1 ವರ್ಷ ವ್ಯಾರಂಟಿ ಬರುತ್ತೆ ನಿಮಗೆ. ಓಕೆ, ಏನಿದು A to Z ಸರ್ವಿಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ, ಇದೇ ಸರ್ವಿಸ್ ಸ್ಟೇಷನ್ ಅಲ್ಲಿ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ನಮಗೆ ಡೋರ್ ಸ್ಟೆಪ್ ಸರ್ವಿಸ್ ಸಹ ಇದೆ. ನಿಮ್ಗೆ ಗಾಡಿ ತೊಂಬರಕ್ ಆಗಲ್ಲ, ನಿಮ್ಗೆ ಮನೇಲಿ ಇರ್ತೀರಾ ಅಥವಾ ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಗಾಡಿ ಇಲ್ಲಿ ಶೋರೂಮ್ ವರೆಗೂ ಬರಕ್ ಆಗಲ್ಲ ನಿಮ್ಗೆ ಅಂತ ಹೇಳಿದ್ರೆ ನಾವೇ ಅಲ್ಲಿ ಡೋರ್ ಸ್ಟೆಪ್ ಬಂದ್ಬಿಟ್ಟು ಸರ್ವಿಸ್ ಮಾಡಿ ಅಲ್ಲೇ ಕೊಡ್ತೀವಿ. ಅದರ್ವೈಸ್ ನಾವು ಅಲ್ಲಿಂದ ಪಿಕ್ ಮಾಡಿಬಿಟ್ಟು ಇಲ್ಲಿ ರಿಪೇರಿ ಮಾಡಿಬಿಟ್ಟು ಮತ್ತೆ ಡ್ರಾಪ್ ಮಾಡ್ತೀವಿ ನಾವು. ಓಕೆ, ಕಸ್ಟಮರ್ ಹೆಂಗೆ ಫೀಸಬಲ್ ಇರ್ತಾರೋ ಆ ತರ ನೀವು ಸಪೋರ್ಟ್ ಮಾಡ್ಕೊಡ್ತೀವಿ. ಎಕ್ಸಾಕ್ಟ್ಲಿ. ಓಕೆ ಸರ್, ಸೊ ಇದು ನೋಡಿದ್ರಿ ಸರ್, ಇವಾಗ ನೆಕ್ಸ್ಟ್ ಇನ್ನೊಂದಿದೆ ಸರ್, ವೈಟ್ ಕಲರ್ ನೋಡಕ್ ಚೆನ್ನಾಗಿದೆ. ಹೌದು. ಸೊ ಇದ್ರ ಸರ್ ಈ ವೆಹಿಕಲ್ ಬಂದ್ಬಿಟ್ಟು ಕುಬೇರಾ ವೇಗಾ ಮ್ಯಾಕ್ಸ್ ಅಂತ. ನೀವು ಈ ನೇಮ್ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ಕುಬೇರಾ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯನ್ ಒಂದು ಸ್ಲಾಗ್ ಎತ್ಕಾಣುತ್ತೆ ಇದರಲ್ಲಿ. ಏನಾಗುತ್ತೆ, ಈ ವೆಹಿಕಲ್ ನಿಮ್ಗೆ 150 ಕಿಲೋಮೀಟರ್ ರೇಂಜ್ ಬರುತ್ತೆ. ನಿಮ್ಗೆ LFP ಬ್ಯಾಟರೀಸ್ ಅಂತ ಯೂಸ್ ಮಾಡ್ತಾ ಇರೋದು, ಲಿಥಿಯಂ ಫೆರಸ್ ಫಾಸ್ಫರೇಟ್ ಅಂತ, ಒನ್ ಆಫ್ ದ ಸೇಫೆಸ್ಟ್ ಬ್ಯಾಟ್ರಿ. ಮತ್ತೆ ಅದರಲ್ಲಿ ತುಂಬಾ ಕ್ವಾಲಿಟಿ ಬ್ಯಾಟ್ರಿ ಇರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ಒಂದು 1-2,500 ಸತಿ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಬಹುದು, ಅಷ್ಟು ಕ್ವಾಲಿಟಿ ಇರುತ್ತೆ ನಿಮ್ಗೆ ಬ್ಯಾಟ್ರಿಯಲ್ಲಿ. ಮತ್ತೆ ನಿಮ್ಗೆ ನಂಬರ್ ಆಫ್ ಸೈಕಲ್ಸ್ ನ ಹೇಳ್ದಂಗೆ ಜಾಸ್ತಿ ಇರುತ್ತೆ ಈ ಬ್ಯಾಟ್ರಿಯಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಫೈರ್ ಪ್ರೂಫ್ ಬ್ಯಾಟ್ರಿ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಹೀಟ್ ಆಗಂತ ಚಾನ್ಸಸ್ ಈ ಬ್ಯಾಟ್ರಿಯಲ್ಲಿ ಇರೋದೇ ಇಲ್ಲ. ಇದುವರೆಗೂ ಈ ಬ್ಯಾಟ್ರಿಯಲ್ಲಿ ಆ ತರ ಫೈರ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ನ್ಯೂಸೇ ಇಲ್ಲ ಈ ಬ್ಯಾಟ್ರಿಯಲ್ಲಿ, ಅಷ್ಟು ಕ್ವಾಲಿಟಿ ಬ್ಯಾಟ್ರಿ ಇದು. ಓಕೆ, ಸೊ ಅಷ್ಟೊಂದು ಕ್ವಾಲಿಟಿ ಆಗಿರೋ ಬ್ಯಾಟ್ರಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಆಗಿ ನೋಡ್ತಾ ಇದ್ರೆ ಒಂಥರ ವೆಸ್ಪಾ ಗಾಡಿ ನೋಡ್ದಂಗೆ ಐತೆ ಸರ್ ಇದು. ಹೌದು ಸರ್, ನಿಮ್ಗೆ ವೆಸ್ಪಾ ತರ ಕಾಣುತ್ತೆ, ನೋಡೋರ್ಗೆ ಒಂದೊಂದ್ ತರ ಕಾಣುತ್ತೆ ಸರ್. ಇದು ಆಲ್ಮೋಸ್ಟ್ ಚೇತಕ್ ತರ ಕಾಣುತ್ತೆ, ವೆಸ್ಪಾ ತರ ಕಾಣುತ್ತೆ ನಿಮ್ಗೆ. ಇದನ್ನ ಈ ಲುಕ್ ಬಂದ್ಬಿಟ್ಟು ರೆಟ್ರೋ ಲುಕ್ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಹೆವಿ ಫೇಮಸ್ ಇದು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಅದೇ ತರನೇ ಆಗೋದು ಮತ್ತೆ ರಿಟರ್ನ್ ಆಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ ಅಷ್ಟೇ ಈ ಮಾಡೆಲ್. ನಿಮಗೆ 12 ಇಂಚಸ್ ಟೈರ್ಸ್ ಬರುತ್ತೆ, ಫ್ರಂಟ್ ಅಂಡ್ ಬ್ಯಾಕ್ ಎರಡೂನು. ಡ್ಯುಯಲ್ ಡಿಸ್ಕ್ ಇಲ್ಲ ಸಿಂಗಲ್ ಡಿಸ್ಕ್? ಸರ್ ಡ್ಯುಯಲ್ ಡಿಸ್ಕ್ ಬರುತ್ತೆ ನಿಮಗೆ. ಓಕೆ, ಡ್ಯುಯಲ್ ಡಿಸ್ಕ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಗಾಡಿ, ನೋಡಕ್ಕಂತೂ ಲುಕ್ ವೈಸು ಚೆನ್ನಾಗಿದೆ, ಮತ್ತೆ ರೇಂಜು
150 150 ಕಿಲೋಮೀಟರ್ 80 ಕಿಲೋಮೀಟರ್ ಸ್ಪೀಡ್ ಬರುತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ. ಜೊತೆಗೆ ನಿಮ್ಗೆ ಬೂಟ್ ಸ್ಪೇಸ್ ಹೆವಿ ಬೂಟ್ ಸ್ಪೇಸ್ ಬರುತ್ತೆ ನಿಮ್ಗೆ. ಓಕೆ, ಆರಾಮಾಗಿ ಒಂದು ಹೆಲ್ಮೆಟ್ ಇಟ್ಕೊಂಡು ಎಕ್ಸ್ಟ್ರಾ ಅದ್ರ ಜೊತೆಗೆ ಏನಾದ್ರು ಇಟ್ಕೊಂಡು ಹೋಗ್ಬೋದು. ಸೊ ಇದನ್ನು ರಿಮೂವಬಲ್ ಬ್ಯಾಟ್ರಿನ ಹೆಂಗೆ ಸರ್? ಇದ್ರಲ್ಲಿ ಡಿಟಾಚಬಲ್ ಬರಲ್ಲ, ಫಿಕ್ಸೆಡ್ ಬ್ಯಾಟ್ರಿ ಬರುತ್ತೆ. ಯಾಕೆ ಅಂದ್ರೆ ನಿಮ್ಗೆ LFP ಬ್ಯಾಟ್ರಿ ಅಂದ್ರೆ ಇಟ್ಸ್ ವೆರಿ ಹ್ಯೂಜ್ ಬ್ಯಾಟ್ರಿ, ತುಂಬಾ ದೊಡ್ಡದಾಗಿ ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಸೊ ಇವಾಗ ಮೈನ್ ಪ್ರೈಸ್ ಸರ್ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,55,000 ಆಗುತ್ತೆ. ಈ ಬೆಲೆ ಏನಕ್ಕೆ 1,55,000 ಅಂದ್ರೆ ಈ ವೆಹಿಕಲ್ ಅಲ್ಲಿ ನಿಮ್ಗೆ ಇದು ಜಿಯೋ ಫೆನ್ಸಿಂಗ್ ಟೆಕ್ನಾಲಜಿ ಇರುತ್ತೆ, IoT ಟೆಕ್ನಾಲಜಿ ಇರುತ್ತೆ. ಮೀನ್ಸ್ ನಿಮ್ ಮೊಬೈಲ್ ಸಪೋರ್ಟ್ ಕೊಡ್ತೀವಿ. ಗಾಡಿ ಎಲ್ಲೇ ಇದ್ರೂ ನಿಮ್ ಮೊಬೈಲ್ ಅಲ್ಲಿ ನೀವು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಗಾಡಿ, ಎಷ್ಟು % ಚಾರ್ಜ್ ಇದೆ, ಗಾಡಿ ಎಲ್ಲಿದೆ, ಮತ್ತೆ ಗಾಡಿ ಬ್ಯಾಟ್ರಿಯಲ್ಲಿ ಎಷ್ಟು ಪವರ್ಸ್ ಇದು ಕನ್ಸ್ಯೂಮ್ ಮಾಡ್ತಾ ಇದೆ, ಎಷ್ಟು ವೋಲ್ಟೇಜ್ ಪವರ್ ಇದೆ, ಅದೆಲ್ಲ ಚೆಕ್ ಮಾಡ್ಕೊಬಹುದು. ಮತ್ತೆ ಜಿಯೋ ಫೆನ್ಸಿಂಗ್ ಅನ್ನೋ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ. ಮೀನ್ಸ್ ನೀವು ಯಾವ್ದಾದ್ರು ಒಂದು ಏರಿಯಾ, ಫಾರ್ ಎಕ್ಸಾಂಪಲ್ ನೀವೊಂದು ಬೆಂಗಳೂರು ಏರಿಯಾನ ಲಾಕ್ ಮಾಡ್ಬಿಟ್ರೆ, ಅಥವಾ ಯಾವ್ದೋ ಒಂದು ಯಲಹಂಕ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಏರಿಯಾ ಇಷ್ಟೇ ಜಾಗದಲ್ಲಿ ಗಾಡಿ ಇರಬೇಕು ಅಂತ ಲಾಕ್ ಮಾಡ್ಬಿಟ್ರೆ ಅಲ್ಲೇ ಗಾಡಿ ಇರುತ್ತೆ. ಅದಕ್ಕೆ ಗಾಡಿ ನೀವು ಮಾಡಿರೋ ಮ್ಯಾಪ್ ಬಿಟ್ಟು ಆಚೆ ಕಡೆ ಹೋದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಮೆಸೇಜ್ ಬರುತ್ತೆ, ಅದ್ರ ಜೊತೆಗೆ ಗಾಡಿ ಆಫ್ ಆಗ್ಬಿಡುತ್ತೆ. ನಿಮ್ಗೆ ಸ್ಪೀಡ್ ಸಹ ನಿಮ್ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ನಿಮ್ ಮಕ್ಳು ಯಾರಾದ್ರೂ ಗಾಡಿ ನಿಮ್ ಮಕ್ಳು ಕೊಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರ ಸ್ಪೀಡ್ ಜಾಸ್ತಿ ಹೋಗ್ಬಾರ್ದು, 80 ಎಲ್ಲ ಹೋಗ್ಬಾರ್ದು ಅಂದ್ರೆ ಒಂದು 40 ಕಿಲೋಮೀಟರ್ಗೆ ನೀವು ಮೊಬೈಲ್ ಅಲ್ಲಿ ಸೆಟ್ ಮಾಡ್ಬಿಟ್ರೆ 40 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂತ ಟ್ರೈ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸ್ಪೀಡ್ ಜಾಸ್ತಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇದೇ ತರನೇ ಯಾವ್ದಾದ್ರು ಒಂದು ಕಾಲೇಜ್ಗೆ ಹೋಗ್ಬೇಕು ಅಂತ ಕಾಲೇಜ್ ವರ್ಗು ಮ್ಯಾಪ್ ಮಾಡ್ಬಿಟ್ರೆ ಕಾಲೇಜಿಗೆ ಮಾತ್ರ ಹೋಗ್ತಾರೆ, ಅಲ್ಲಿ ಸುತ್ತಾಡಕ್ ಚಾನ್ಸೇ ಇಲ್ಲ. ಕಾಲೇಜ್ ಹೋಗ್ತಾರೆ, ಮನೆಗೆ ಬರ್ತಾರೆ, ಅಷ್ಟೇ ಮಾಡಕ್ಕಾಗುತ್ತೆ. ಓಕೆ, ಸೂಪರ್. ಅಂದ್ರೆ ಒಳ್ಳೆ ಫೀಚರ್ಸ್ ಕೂಡ ಇದೆ. ಸೊ 1,55,000. ಸೊ ಇವಾಗ ಹೇಳ್ತಾ ಇರೋದು ಎಕ್ಸ್ ಶೋರೂಮ್ ಪ್ರೈಸ್ ಅಥವಾ ಆನ್ ರೋಡ್ ಪ್ರೈಸ್? ಇದು 5 ವರ್ಷ ಇನ್ಶೂರೆನ್ಸ್ ಜೊತೆಗೆ ನಿಮ್ಗೆ RTO ಚಾರ್ಜಸ್ ಎಲ್ಲ ಸೇರ್ಬಿಟ್ಟು ಬರುತ್ತೆ, ಇನ್ಕ್ಲೂಡಿಂಗ್ ಗಾಡಿಗೆ ನಂಬರ್ ಪ್ಲೇಟ್ ಫಿಕ್ಸ್ ಮಾಡೋದವರೆಗೂ ನಮ್ದೇ ಜವಾಬ್ದಾರಿ. ಓಕೆ, ಸೊ ಇದೆಲ್ಲ ಲೈಕ್ ವಿತ್ ನಂಬರ್ ಇರೋ ವೆಹಿಕಲ್ಸ್? ಹೌದು. ಓಕೆ, ವಿತ್ ರಿಜಿಸ್ಟ್ರೇಷನ್. ಹೌದು. ಸೊ ಹಾಗೆ ನೆಕ್ಸ್ಟ್ ಒಂದು ಬ್ಲಾಕ್ ಕಲರ್ ಒಂದು ಇದೆಲ್ಲ ಸರ್? ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ IME ಅಂತ ಹೇಳ್ಬಿಟ್ಟು ನಿಮ್ಗೆ ಇಂಡಿಯಾಸ್ ಲಾರ್ಜೆಸ್ಟ್ ರೇಂಜ್ ವೆಹಿಕಲ್ ಇದು. ನಿಮ್ಗೆ ಆಲ್ಮೋಸ್ಟ್ 300 ಕಿಲೋಮೀಟರ್ ಮೈಲೇಜ್ ಬರುತ್ತೆ, 80 ಕಿಲೋಮೀಟರ್ ಟಾಪ್ ಸ್ಪೀಡು, ಎರಡು ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ನಿಮ್ಗೆ 12 ಇಂಚಸ್ ಟೈರ್ಸ್ ಬರುತ್ತೆ ನಿಮ್ಗೆ. ಸೊ ಅಲಾಯ್ಸ್ ನೋಡ್ಬೋದು, ಚೆನ್ನಾಗಿದೆ. ಲುಕ್ ವೈಸ್ ನೋಡೋದಾದ್ರೂ ಚೆನ್ನಾಗಿದೆ ನಿಮ್ಗೆ. ಸೊ ಯಾರಾದ್ರೂ ಒಂದೊಳ್ಳೆ EV ವೆಹಿಕಲ್ ಡೈಲಿ ಕಮ್ಯೂಟ್ಗೆ ಒಂದು ಮಿನಿಮಮ್ ಒಂದು 150-200 ಕಿಲೋಮೀಟರ್ ಓಡಿಸ್ತೀನಿ. ಆಮೇಲೆ ಡೆಲಿವರಿ ಬಾಯ್ಸ್ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಗಾಡಿ. 100% ತುಂಬಾ ಯೂಸ್ ಆಗುತ್ತೆ ಡೆಲಿವರಿ ಬಾಯ್ಸ್ಗೆ ಈ ವೆಹಿಕಲ್. ಓಕೆ, ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ 300 ಕಿಲೋಮೀಟರ್ ರೇಂಜ್ ಅಂದ್ರೆ ಆರಾಮಾಗಿ ತಗೊಂಡು ಡೈಲಿ ಒಂದು 300 ಕಿಲೋಮೀಟರ್ ಮಾಡ್ಕೊಂಡ್ರೆ ₹1 ಖರ್ಚು ಇಲ್ತಾರೆ. ಲೈಕ್ ಎಷ್ಟಾಗುತ್ತೆ ಸರ್ ಒಂದು ಬಿಲ್? ಸರ್ ₹300 ಕಿಲೋಮೀಟರ್ಗೆ ನಿಮ್ಗೆ ಅರೌಂಡ್ ಒಂದು 15ರಿಂದ ₹20 ಒಳಗಡೆ ಕರೆಂಟ್ ಬಿಲ್ ಬರುತ್ತೆ ಸರ್. ನೀವು ಇದನ್ನೇ ಈ 300 ಕಿಲೋಮೀಟರ್ ಪೆಟ್ರೋಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ₹600 ಪೆಟ್ರೋಲ್ ಹಾಕ್ಬೇಕಾಗುತ್ತೆ. ಇದರಲ್ಲಿ ಬರೀ ₹20 ನೀವು ಎಲೆಕ್ಟ್ರಿಕ್ ಪವರ್ ಯೂಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ 300 ಕಿಲೋಮೀಟರ್ ಹೋಗ್ಬೋದು. ಓಕೆ, ಸೊ ಹಂಗಾದ್ರೆ ನೋಡಿ 300 ಕಿಲೋಮೀಟರ್ ಹೋಗುತ್ತೆ ರೇಂಜು. ಸೊ ಸರ್ ಇದು ಆಮೇಲೆ ಲೈಕ್ ಸೇಫ್ಟಿ ವೈಸ್ ಕೇಳ್ತಾರೆ ಸರ್, 300 ಕಿಲೋಮೀಟರ್ ಅಂತ ಹೇಳಿದ್ರೆ ಸರ್ ನಿಮ್ಗೆ ಈ ವೆಹಿಕಲ್ ಅಲ್ಲಿ ಆಂಟಿ ಥೆಫ್ಟ್ ಅಲಾರಾಮ್ ಸಿಸ್ಟಮ್ ಇರುತ್ತೆ, ರಿಮೋಟ್ ಕಂಟ್ರೋಲ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ನಿಮ್ಗೆ ನಾರ್ಮಲ್ ಬೇಸಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಏನೇನ್ ಫ್ಯೂಚರ್ಸ್ ಬೇಕೋ ಎಲ್ಲಾ ಫ್ಯೂಚರ್ಸ್ ಇದರಲ್ಲಿ ಇದೆ. ನಿಮ್ಗೆ ರಿವರ್ಸ್ ಗೇರ್ ಇದೆ, ರಿಮೋಟ್ ಕಂಟ್ರೋಲ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಮತ್ತೆ ನಾವು ಬ್ಯಾಟ್ರೀಸ್ ಎಲ್ಲ ಬ್ಯಾಟ್ರಿ ಬಗ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗುತ್ತೆ, ಆ ತರ ಬ್ಯಾಟ್ರಿ ಕ್ವಾಲಿಟಿ ನಾವು ಯೂಸ್ ಮಾಡ್ತಾ ಇರೋದು. ನಿಮ್ಗೆ ಕಂಪ್ನಿ ಯಾವ್ದೋ ಒಂದು ಕಂಪ್ನಿ ಬೇರೆ ರಾಜ್ಯದ್ದಾಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು, ಬೇರೆ ರಾಜ್ಯದಾಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ವೆಹಿಕಲ್ಸ್ ನಮ್ಮ ಮಲ್ಟಿ ಬ್ರ್ಯಾಂಡ್ ಆದ್ರಿಂದ ಎಲ್ಲಾ ಕಡೆ ರಾಜ್ಯಗಳದ್ದು ನಾವು ಬ್ಯಾಟ್ರಿ ತರಿಸ್ತೀವಿ, ಗಾಡಿಗಳು ತರಿಸ್ತೀವಿ. ಅದೇ ಬ್ಯಾಟ್ರಿ ಮಾತ್ರ ನಮ್ಗೆ ನಿಯರ್ ಅಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮೇನ್ ಬ್ಯಾಟ್ರಿನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ನಿಮಗೆ ಜೀವನ ಅಂದ್ರೆ ಬ್ಯಾಟ್ರಿ ಬರುತ್ತೆ. ಸೊ ಆ ಬ್ಯಾಟ್ರಿನ ತುಂಬಾ ಒಳ್ಳೆ ಕ್ವಾಲಿಟಿ ಮತ್ತೆ ಬೇಗ ಸರ್ವಿಸ್ ಸಿಗೋ ಕಡೆ ಬ್ಯಾಟ್ರಿ ತಗೊಬೇಕಾಗುತ್ತೆ. ನಮ್ಮ ಬ್ಯಾಟ್ರಿ ಪ್ಲಾಂಟ್ ಬಂದ್ಬಿಟ್ಟು ನಮ್ಮ ಯಲಹಂಕ ಇಂದ ಬೆಂಗಳೂರಿಂದ ಬೇರೆ 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಿಮ್ಗೆ ಬ್ಯಾಟ್ರಿ ಏನಾದ್ರು ಹಾಳಾಯ್ತು ಅಂತ, ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೋದ್ರೆ ಬೇರೆ ಕಂಪ್ನಿಗಳಲ್ಲಾಗಿರ್ಬೋದು, ಯಾವ್ದೋ ಒಂದು ಬೇರೆ XYZ ಎಲೆಕ್ಟ್ರಿಕ್ ಕಂಪ್ನಿಗಳಲ್ಲಿ ನಿಮ್ಗೆ ಬ್ಯಾಟ್ರಿ ತಗೊಂಡು ಅವ್ರು ಕಂಪ್ನಿ ಕಳಿಸ್ಬೇಕಾಗುತ್ತೆ. ಪಾಪ ಅವರು ಏನು ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇರೆ ರಾಜ್ಯದಲ್ಲಿದೆ, ಆಂಧ್ರದಲ್ಲಿದೆ, ಅಥವಾ ಉತ್ತರ ಪ್ರದೇಶದಲ್ಲಿ ಮುಂಬೈಯಲ್ಲಿ ಇದೆ ಅಂದ್ರೆ ಅಲ್ಲಿಗೆ ಬ್ಯಾಟ್ರಿ ಕಳಿಸ್ಬೇಕು. ಅವ್ರು ಅಲ್ಲಿ ಬ್ಯಾಟ್ರಿ ರಿಸೀವ್ ಆಗ್ಲಿಕ್ಕೆ ಒಂದು 8 ದಿನ ಟೈಮ್ ತಗೊಂಡ್ಮೇಲೆ ಅದನ್ನ ರಿಪೇರಿ ಮಾಡಿ ಮತ್ತೆ ಕಳ್ಸೋದಕ್ಕೆ ಇನ್ನೊಂದು 8 ದಿನ ಟೈಮ್ ಬರುತ್ತೆ. ಮಿನಿಮಮ್ 1 ತಿಂಗಳು ಆಗೋಗುತ್ತೆ. ಸೊ ನಮ್ಮ ವೆಹಿಕಲ್ ಅಲ್ಲಿ ಏನಾದ್ರು ಬ್ಯಾಟ್ರಿ ಹಾಳಾಯ್ತು ಅಂದ್ರೆ ಫಸ್ಟ್ ಶೋರೂಮ್ ಬಂದಿದ ತಕ್ಷಣ ನಾನು ಬ್ಯಾಟ್ರಿ ಬೇರೆ ಕೊಟ್ಬಿಡ್ತೀನಿ. ನಿಮ್ಗೆ ಬೇರೆ ತಗೊಂಡು ಯೂಸ್ ಮಾಡ್ತಾ ಇರಬಹುದು. ನಿಮ್ಮ ಬ್ಯಾಟ್ರಿನ ವಿತಿನ್ 24 hours ಅಲ್ಲಿ ನಿಮ್ಗೆ ತಲುಪಿಸ್ಬಿಡ್ತೀನಿ. ಏನೇ ಪ್ರಾಬ್ಲಮ್ ಆಗಿದ್ರು ಇಲ್ಲಿಂದ ಬ್ಯಾಟ್ರಿ ತಗೊಂಡು
ನಮ್ಮ 50 ಕಿಲೋಮೀಟರ್ ಅಲ್ಲಿ ಇರೋ ನಮ್ಮ ಯಾವುದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹೋಗೋದು ಅಷ್ಟೇ ಟೈಮ್. ಅಲ್ಲಿ ಹೋದ್ಮೇಲೆ ರಿಪೇರಿ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಬರೀ 24 ಅವರ್ಸ್ ಅಲ್ಲಿ ಬ್ಯಾಟ್ರಿ ಇದು ರಿಪ್ಲೇಸ್ಮೆಂಟ್ ಆಗೋಗುತ್ತೆ ನಿಮ್ಗೆ. ಜೊತೆಗೆ ನಾವು ಯೂಸ್ ಮಾಡ್ತಿರೋ ಬ್ಯಾಟ್ರಿ ಕ್ವಾಲಿಟಿನೂ ಅಷ್ಟೇ. ನಿಮ್ಗೆ ನಾರ್ಮಲ್ ಆಗಿ ಏನಂತಾರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿದ್ರೆ ಸಾಕು, ಲಿಥಿಯಂ ಬ್ಯಾಟ್ರಿ ಸರ್, ಲಿಥಿಯಂ ಅಯಾನ್ ಬ್ಯಾಟ್ರಿ ಸರ್, ಲಿಥಿಯಂ ಫೆರಸ್ ಫಾಸ್ಫೇಟ್ ಬ್ಯಾಟ್ರಿ ಸರ್ ಅಂತ ಹೇಳ್ಬಿಡ್ತಾರೆ. ಬಟ್ ನಿಮ್ಗೆ ಲಿಥಿಯಂ ಅಲ್ಲಿ ಎಷ್ಟು ತರ ಕ್ವಾಲಿಟಿ ಇದೆ ಅಂತ ಯಾರು ಹೇಳಲ್ಲ. ಲಿಥಿಯಂ ಅಲ್ಲಿ ನಿಮ್ಗೆ ನಾರ್ಮಲ್ ಬ್ಯಾಟ್ರೀಸ್ ಬರುತ್ತೆ, ನಿಮ್ಗೆ ಲಿಥಿಯಂ ಅಲ್ಲಿ HLY ಬ್ಯಾಟ್ರೀಸ್ ಸಪರೇಟ್ ಆಗಿ ಬರುತ್ತೆ ನಿಮ್ಗೆ. ಮತ್ತೆ ಲಿಥಿಯಂ ಬ್ಯಾಟ್ರೀಸ್ ಅಲ್ಲಿ ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇದಾರೆ ಅನ್ನೋದು ಬರುತ್ತೆ. ನಾವು ಯೂಸ್ ಮಾಡ್ತೀವಿ ಅದು ಬಂದ್ಬಿಟ್ಟು ಒನ್ ಆಫ್ ದ ಸೇಫೆಸ್ಟ್ ಬ್ಯಾಟ್ರೀಸ್, HLY ಲಿಥಿಯಂ ಶೆಲ್ಸ್ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು ನಿಮ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿಯೆಸ್ಟ್ ಶೆಲ್ ಆಗುತ್ತೆ, ಜೊತೆಗೆ ಒನ್ ಆಫ್ ದ ಸೇಫೆಸ್ಟ್ ಆಗುತ್ತೆ, ಜೊತೆಗೆ ನಂಬರ್ ಆಫ್ ಸೈಕಲ್ಸ್ ಜಾಸ್ತಿ ಬರುತ್ತೆ. ನಾರ್ಮಲ್ ಆಗಿ ಲಿಥಿಯಂ ಅಯಾನ್ ಕಾನ್ಫಿಗರೇಷನ್ ಅಲ್ಲಿ ನಿಮ್ಗೆ 800 ಇಂದ 1000 ಸೈಕಲ್ಸ್ ನೀವು ಚಾರ್ಜ್ ಮಾಡ್ಕೊಬಹುದು ನಾರ್ಮಲ್ ಶೆಲ್ಸ್ ಅಲ್ಲಿ. ಅದೇ ನಿಮ್ಗೆ HLY ಶೆಲ್ಸ್ ಅಲ್ಲಿ ಬಂದ್ಬಿಟ್ಟು 1000 ಇಂದ 1500 ಸತಿ ಚಾರ್ಜ್ ಮಾಡ್ಕೊಬಹುದು. ಇದೇನ್ 1000 ಇಂದ 1500 ಸತಿ ಚಾರ್ಜ್ ಮಾಡ್ಕೊಬಹುದು ಅಂದ್ರೆ ಏನದು ಅಂತ ಗೊತ್ತಾಗ್ತಾ ಇರಲ್ಲ ಯೂಶಲಿ ನಿಮ್ಗೆ. ನೋಡ್ರಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ಗಾಡಿ ನಿಮ್ಗೊಂದು 200 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂದ್ರೆ ನಿಮ್ಗೆ ನಾರ್ಮಲ್ ಲಿಥಿಯಂ ಶೆಲ್ ಹಾಕಿದ್ರೆ ನಿಮ್ಗೆ 200 × 800 ಹಾಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ನಿಮ್ಗೊಂದು 1.5 ಲಕ್ಷ 2 ಲಕ್ಷ ಕಿಲೋಮೀಟರ್ ವರೆಗೂ ಗಾಡಿ ಓಡಿಸಬಹುದು ಇದನ್ನ ನಾರ್ಮಲ್ ಲಿಥಿಯಂ ಶೆಲ್ ಅಲ್ಲಿ. ಅದೇ ನಿಮ್ಗೆ LFP ಲಿಥಿಯಂ HLY ಶೆಲ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಒಂದು ಬ್ಯಾಟ್ರಿಯಲ್ಲಿ ನೀವು 3 ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ನೀವು ಒಂದು ಬ್ಯಾಟ್ರಿಲಿ 3 ಲಕ್ಷ ಕಿಲೋಮೀಟರ್ ಓಡಿಸಬಹುದು. 3 ಲಕ್ಷ ಕಿಲೋಮೀಟರ್ ಹೋಗೋವರೆಗೂ ಅದ್ರ ಲೈಫ್ ಇರುತ್ತೆ ಆ ಬ್ಯಾಟ್ರಿ, ಅಷ್ಟು ಕೆಪಾಸಿಟಿ ಇರೋದು. ಸೊ ಸರ್ ಆಮೇಲೆ 300 ಕಿಲೋಮೀಟರ್ ರೇಂಜ್ ಅಂತ ಹೇಳಿದ್ರಿ. ಸೊ ಎಲ್ಲಾನು ಒಳ್ಳೊಳ್ಳೆ ಫೀಚರ್ಸ್ ಕೂಡ ಇದೆ ಇದರಲ್ಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 1,55,000, 1,55,000. ನಿಮ್ಗೆ ನಾರ್ಮಲ್ ಆಗಿ 1,55,000 ರೂಪಾಯಿಯಲ್ಲಿ ವೆಹಿಕಲ್ ಬೇಕು ಅಂದ್ರೆ 100 ಕಿಲೋಮೀಟರ್ 150 ಕಿಲೋಮೀಟರ್ ಕೊಡೋದೇ ಕಷ್ಟ ಇವಾಗ. ಅದರಲ್ಲಿ ನಿಮ್ಗೆ 300 ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದೆ. ಹೌದೌದು. ಸೊ ಸರ್ ಆಮೇಲೆ ಇವಾಗ 1,55,000 ಅಂತ ಹೇಳ್ತೀರಾ, ಬಟ್ ನಮ್ಮ ಹತ್ರ ಬಜೆಟ್ ಇಲ್ಲ ಅಷ್ಟೊಂದು. ಸೊ EMI ಅಲ್ಲಿ ನೋಡ್ತಾರೆ? ಖಂಡಿತವಾಗ್ಲೂ ಸರ್ ನಿಮ್ಗೆ EMI ಅಲ್ಲಿ ಬರೀ ₹1 ಕಾಸು ಕೊಟ್ರೆ ಸಾಕು, ನಾನು ಗಾಡಿ ಕೊಡ್ತೀನಿ ನಿಮ್ಗೆ. ₹1 ಕೊಟ್ರೆ ಸರ್ ಗಾಡಿ ₹1 ಕೊಟ್ರಿ ನಿಮ್ಗೆ EMI ಮಾಡ್ಕೊಂಡು ಗಾಡಿ ಕೊಡ್ತೀನಿ, 100% ಫಂಡಿಂಗ್ ಮಾಡಿಸ್ತೀನಿ. ಓಕೆ. ಸೊ ಸರ್ ಆಮೇಲೆ ಅದು EMI ಬೇರೆ ಥ್ರೂಔಟ್ ಬೆಂಗಳೂರು ಅಥವಾ ಥ್ರೂಔಟ್ ಕರ್ನಾಟಕ? ಥ್ರೂಔಟ್ ಕರ್ನಾಟಕ EMI ಸಪೋರ್ಟ್ ಇದೆ ನಮಗೆ. ಓಕೆ. ಸೊ ಥ್ರೂಔಟ್ ಕರ್ನಾಟಕ EMI ಸಪೋರ್ಟ್ ಇರುತ್ತೆ. ಸೊ ನೋಡಿ ಥ್ರೂಔಟ್ ಕರ್ನಾಟಕ EMI ಸಪೋರ್ಟ್ ಇದೆ. ಅದು 300 ಕಿಲೋಮೀಟರ್ಸ್ ರೇಂಜ್ ಇರೋ ಗಾಡಿ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಅಂದ್ರೆ ಸರ್ ಇವಾಗ ಬುಕ್ ಮಾಡಿ ಆನ್ ಸ್ಪಾಟ್ ಡೆಲಿವರಿ ಸಿಗುತ್ತಾ ಅಥವಾ ಹೆಂಗೆ ಸರ್? ಸರ್ ನಿಮಗೆ ಬುಕ್ ಮಾಡಿ ವಿತಿನ್ 24 ಅವರ್ಸ್ ಅಲ್ಲಿ ಡೆಲಿವರಿ ಕೊಡ್ತೀನಿ. ಓಕೆ. ಸೊ ಫುಲ್ ಕ್ಯಾಶ್ ಆದ್ರೆ ವಿತಿನ್ 24 ಅವರ್ಸ್? ವಿತಿನ್ 24 ಅವರ್ಸ್. ಓಕೆ. ವಿತ್ EMI ಅಂತ EMI ಅಂದ್ರೆ ನಿಮ್ಗೆ EMI ಪ್ರೋಸೆಸ್ ಆಗೋದ್ರಿಂದ ನಿಮ್ಗೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ರಿಂದ 3 ದಿನದಲ್ಲಿ ಡೆಲಿವರಿ ಕೊಟ್ಬಿಡ್ತೀವಿ. ಓಕೆ ಸೂಪರ್. ಹಂಗಂದ್ರೆ ನಿಮ್ಮ ಪ್ರೊಫೈಲ್ IME ಬ್ರಾಂಡ್ ಏನಿದೆ ಆಲ್ ಓವರ್ ಕರ್ನಾಟಕ ಮೈನ್ ಡಿಸ್ಟ್ರಿಬ್ಯೂಟರ್ ಇದೀವಿ ನಾವು. ಆಲ್ ಓವರ್ ಕರ್ನಾಟಕಗೆ ಡೀಲರ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿರ್ಬೋದು ಇಲ್ಲಿಂದಾನೇ ನಾವು ಸಪ್ಲೈ ಮಾಡ್ಕೊಡ್ತೀವಿ. ಓಕೆ. ಸೊ ಸೂಪರ್. ಹಂಗಂದ್ರೆ ನೋಡಿ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ, ಯಾಕಂದ್ರೆ 300 ಕಿಲೋಮೀಟರ್ ರೇಂಜ್ ಇರೋ ಗಾಡಿ. ಸೊ ಪಕ್ಕದಲ್ಲಿ ಇನ್ನೊಂದು IME ಇದೆ, ಇನ್ನೊಂದಿದೆ ಸರ್. ಎಲ್ಲ ಕಲರ್ ಡಿಫ್ರೆನ್ಸಸ್ ನೋಡಿ, ಬ್ಲಾಕ್ ಇದೆ ನಿಮ್ಗೆ, ಸಿಲ್ವರ್ ಸಿಗುತ್ತೆ, ಮತ್ತೆ ಮೆರೂನ್ ಸಿಗುತ್ತೆ, ಮತ್ತೆ ವೈಟ್ ಸಿಗುತ್ತೆ, ಮತ್ತೆ ಬ್ಲೂ ಸಿಗುತ್ತೆ. ಇಷ್ಟು ಕಲರ್ ಆಪ್ಷನ್ಸ್ ಇದೆ ಈ ವೆಹಿಕಲ್. ಓಕೆ. ಸೊ ನಿಮಗೆ ಸರ್ ಕಲರ್ ಆಪ್ಷನ್ಸ್ ಬೇಕಾದ್ರೆ ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಹಿಂದ್ಗಡೆ ನೋಡ್ರೆ ಒಂದು ರ್ಯಾಪ್ಟರ್ ಅಂತ ಒಂದು ನಿಂತಿದೆ ಸರ್, ದೊಡ್ಡದಾಗಿದೆ. ಸೊ ಹೆವಿ ಡ್ಯೂಟಿ ವೆಹಿಕಲ್ ತರ ಕಾಣಿಸ್ತಿದೆ ಸರ್. ಎಕ್ಸಾಕ್ಟ್ಲಿ ನಿಮ್ಗೆ ಈ ವೆಹಿಕಲ್ ಕಾನ್ಸೆಪ್ಟೇ ಅದು. ನಿಮ್ಗೆ ಈ TVS XL ಅಲ್ಲಿ ಹೆವಿ ಡ್ಯೂಟಿ ಏನ್ ಬರುತ್ತಲ್ವಾ, ಸೇಮ್ ಅದೇ ತರ ಇದು ಪೆಟ್ರೋಲ್ ಅಲ್ಲಿ ಹೆವಿ ಡ್ಯೂಟಿ ವೆಹಿಕಲ್. EV ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಹೆವಿ ಡ್ಯೂಟಿ ವೆಹಿಕಲ್ ಆಗಿರುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಈ ತರ ವೆಹಿಕಲ್ಸ್ ಜಾಸ್ತಿ ಕಾಣಿಸ್ತಾ ಇರೋದು, ಯಾಕಂದ್ರೆ ಹೆವಿ ಡ್ಯೂಟಿ ಇರೋದ್ರಿಂದ. ಸೊ ಟಸ್ಕರ್ ಪ್ಲಸ್ ಅಂತ. ಸೊ ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 250 kg ಲೋಡಿಂಗ್ ಕೆಪಾಸಿಟಿ ಇರುತ್ತೆ. 12 ಇಂಚಸ್ ಟೈರ್ಸ್ ನಾರ್ಮಲ್ ಕಾರ್ಗೋ ವೆಹಿಕಲ್ಸ್ ಗೆ EV ಸ್ಟೇಟ್ಮೆಂಟ್ ಅಲ್ಲಿ ಯಾರು ಕೊಟ್ಟಿಲ್ಲ. ಸೊ ಫಸ್ಟ್ ಟೈಮ್ ನಾವು 12 ಇಂಚಸ್ ಟೈರ್ಸ್ ಕೊಟ್ಟಿದೀವಿ. ನೀವು ಈ ಶಾಕ್ ಅಬ್ಸರ್ವ್ ಎಲ್ಲ ನೋಡಬಹುದು, ಹೆವಿ ಶಾಕ್ ಅಬ್ಸರ್ವ್ ಬರುತ್ತೆ ನಿಮಗೆ, ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ. ಜೊತೆಗೆ ನಿಮ್ಗೆ ಈ ಕಾರ್ಗೋ ಹಿಂದೆಗಡೆ ಡಿಫ್ರೆಂಟ್ ಕ್ಯಾಟಗರಿ ಬಾಕ್ಸಸ್ ಮಾಡ್ಕೊಡ್ತೀವಿ ನಿಮ್ಗೆ. ಈ ರೀತಿ ಬಾಕ್ಸ್ ಬೇಕಾದ್ರೆ ಬಾಕ್ಸ್ ಮಾಡ್ಕೊಡ್ತೀವಿ. ಎಕ್ಸಾಕ್ಟ್ಲಿ ನಿಮ್ಗೆ ಕ್ಯಾರಿಯರ್ ಬೇಕಾ ಅಥವಾ ಸಿಲಿಂಡರ್ ಇಟ್ಕೊಳ್ತೀರಾ ಆ ತರದ್ ಬೇಕಾ, ನಿಮ್ಗೆ ಯಾವ ರೀತಿ ಬೇಕಾದ್ರೆ ಆ ರೀತಿದು ಕಸ್ಟಮೈಸ್ ಮಾಡ್ಕೊಂಡು ಹಿಂದೆಗಡೆ ಬಾಕ್ಸಸ್ ಮಾಡ್ಕೊಡ್ತೀವಿ ನಾವು. ಓಕೆ. ಸೀಟ್ ಬೇಕಾದ್ರೆ ನಿಮ್ಗೆ ಸೀಟ್ ಬೇಕಾದ್ರೆ ಹಾಕೊಬಹುದು ಹಿಂದೆಗಡೆ. ಸೊ ಇದು ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಸರ್ ಇದು? ಸರ್ ಈ ವೆಹಿಕಲ್ ಅಲ್ಲಿ 150 ಕಿಲೋಮೀಟರ್ ವರೆಗೂ ರೇಂಜ್ ಬರುತ್ತೆ ಸರ್. ಓಕೆ. ಸೊ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಚಾರ್ಜ್ ಬಂದ್ಬಿಟ್ಟು ನಿಮಗೆ 3 to 4 ಅವರ್ಸ್ ಚಾರ್ಜ್ ಹಾಕಿದ್ರೆ ಫುಲ್ ಚಾರ್ಜ್ ಆಗುತ್ತೆ. ಓಕೆ. ಸೊ ಇವಾಗ ಪ್ರೈಸ್ ವೈಸ್ ನೋಡಿದ್ರೆ ಸರ್ ನಿಮಗೆ ಪ್ರೈಸ್ 150 ಕಿಲೋಮೀಟರ್ಗೆ ನಿಮಗೆ 1,30,000 ಆಗುತ್ತೆ ಸರ್. ಓಕೆ. ಎಕ್ಸ್ ಪ್ರೈಸ್ ಸಾರಿ ಆನ್ ರೋಡ್ ಪ್ರೈಸ್ ಇದು ನಾನ್ ಡಿಸಿಷನ್ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ. ಸೊ ಟಾಪ್ ಸರ್ ಇದ್ರದ್ದು? ಸರ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 40 ವರೆಗೂ ರೀಚ್ ಆಗುತ್ತೆ ಸರ್. ಓಕೆ. 40 ತನಕ ರೀಚ್ ಆಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಹೆವಿ ಡ್ಯೂಟಿಗೆ. ಸೊ ಆಮೇಲೆ ಇವಾಗ ಎಷ್ಟೊಂದು ಜನ
ಡೆಲಿವರಿ ಬಾಯ್ಸ್ ಎಲ್ಲ ಇರ್ತೀರಾ, ಸೊ ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಅಂಥವ್ರಿಗೆ ಗಾಡಿಗಳು ಬೇಕಾಗಿರುತ್ತೆ, ಯಾಕಂದ್ರೆ ಹೆವಿ ಲೋಡ್ಸ್ ಎಲ್ಲ ಇಟ್ಕೊಂಡು ಓಡಾಡಬೇಕು. ಸೊ ಅಂಥವ್ರಿಗೆ ಆರಾಮಾಗಿ ತಗೊಬೋದು. ಸೊ ಎಷ್ಟು ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,30,000 ಆಗುತ್ತೆ. ಓಕೆ, ಸೊ ವಿತ್ EMI ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಗಾಡಿಗೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನೀವು ತೊಗೊಂಡೋಗಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದಿದೆ ಸರ್, ನೋಡೋಕೆ ಚೆನ್ನಾಗಿದೆ ಗಾಡಿ. ಸರ್ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಬರೀ 75,000 ರೂಪಾಯಿಗೆ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಬರೀ 75,000ಕ್ಕೆ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಒಳ್ಳೆ ನೋಡೋಕೆ ಒಂಥರ ಯಮಹಾ ರೇ ತರ ಕಾಣಿಸ್ತಿದೆ ಗಾಡಿ. ಹೌದು ಸರ್. ಓಕೆ, ಸೊ ನಿಮಗೆ ಮುಂದೆಗಡೆ ಎಲ್ಲ ಸ್ಪೇಸ್ ಸಿಕ್ಕಾಬಟ್ಟೆ ಸ್ಪೇಸ್ ಸಿಗುತ್ತೆ. ನಿಮಗೆ ಗ್ರಾಸರೀಸ್ ಏನಾದ್ರು ಇಟ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೇಳಿದ್ರೆ ಮುಂದೆಗಡೆ ಸ್ಪೇಸ್ ಸಿಗುತ್ತೆ. ಬೂಟ್ ಸ್ಪೇಸ್ ನಿಮ್ಗೆ ಈ ವೆಹಿಕಲ್ ಅಲ್ಲಿ ತುಂಬಾ ಸಿಗುತ್ತೆ. ಇದನ್ನು ನಾನ್ ರಿಜಿಸ್ಟ್ರೇಷನ್ ವೇರಿಯಂಟ್ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ನೋಡಿ ಜಸ್ಟ್ 75,000ಕ್ಕೆ ನಿಮ್ಗೆ ಈ ವೆಹಿಕಲ್ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಲೈಕ್ ಎಷ್ಟು ರೇಂಜು 100 ಅಲ್ಲ ಅದು? 100 ಕಿಲೋಮೀಟರ್ ಬರುತ್ತೆ. ಓಕೆ, 100 ರೇಂಜ್ ಬರುತ್ತೆ. ಸೊ 1.5 ಲಕ್ಷನೇ ಕೊಡಬೇಕು 100 ಕಿಲೋಮೀಟರ್ ರೇಂಜ್ ಬೇಕು ಅಂದ್ರೆ, ಬಟ್ ಇಲ್ಲಿ 75,000 ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಲೈಕ್ 50% ಅಲ್ಲಿ ಕಮ್ಮಿಲೇ ಸಿಗ್ತಾ ಇದೆ, ಅದು 100 ರೇಂಜ್ ಸಿಗೋದು. ಸೊ ವಿತೌಟ್ ರಿಜಿಸ್ಟ್ರೇಷನ್ ಅಲ್ಲ? ವಿತೌಟ್ ರಿಜಿಸ್ಟ್ರೇಷನ್. ಓಕೆ, ಸೊ ಏನಾಗುತ್ತೆ ಸರ್ ಇದು ಪ್ರೈಸ್? 75,000 ಸರ್. ಬರೀ 75,000 ರೂಪಾಯಿ ಆಗುತ್ತೆ ನಿಮಗೆ. 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ. ಚಾರ್ಜಿಂಗ್, ಬ್ಯಾಟ್ರಿ, ಮೋಟಾರ್, ಕಂಟ್ರೋಲರ್, ಚಾರ್ಜರ್ ಎಲ್ಲದಕ್ಕೂ ವ್ಯಾರಂಟಿ ಇರುತ್ತೆ ನಿಮಗೆ. ಮತ್ತೆ ನಿಮಗೆ ಸರ್ವಿಸ್ A to Z ಸರ್ವಿಸ್ ಏನಿದ್ರೂ ನಮ್ಮ ಹತ್ರ ಇಲ್ಲೇ ಸಿಗುತ್ತೆ ಸರ್. ಸರ್ವಿಸ್ ಬಗ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗುತ್ತೆ, ಅದು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಹೋಗ್ತಾ ಮುಂದೆ ಹಂಗೆ ವಿಡಿಯೋದಲ್ಲಿ ನಿಮಗೆ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ಅದು ಸ್ವಲ್ಪ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ, ನನಗೆ ಒಂದು ಸ್ವಲ್ಪ ಚಿಕ್ಕದಾಗೆ ಗಾಡಿ ಬೇಕು ಅಂದ್ರೆ ಆರಾಮಾಗಿ ಚಿಕ್ಕದಲ್ಲೂ ಸ್ವಲ್ಪ ಗಾಡಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ ನಮ್ಮ ಕಡೆ. ಈ ವೆಹಿಕಲ್ ನಿಮ್ಗೆ ನೋಡೋದಕ್ಕೆ ತುಂಬಾ ಸಣ್ಣ ಸಿಗುತ್ತೆ, ಸಣ್ಣ ಕಾಣುತ್ತೆ. ಬಟ್ ಇದು ಬಂದ್ಬಿಟ್ಟು ಕಾರ್ಗೋ ವೆಹಿಕಲ್. ನಿಮ್ಗೆ 250 kg ಲೋಡಿಂಗ್ ಕೆಪಾಸಿಟಿ ಇರುತ್ತೆ. 150 ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡಬಹುದು ಈ ವೆಹಿಕಲ್ ಅಲ್ಲಿ. ನಿಮ್ಗೆ ತುಂಬಾ ತರ ವೇರಿಯಂಟ್ಸ್, ಲೈಕ್ ನಿಮ್ಗೆ ಈ ಹಳ್ಳಿಗಳಲ್ಲಿ ಹುಲ್ಲುಗಿಲ್ಲು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆ ತರದಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ ಈ ತರ ನೀವು ಕಾರ್ಗೋ ಎತ್ಕೊಂಡು ಹೋಗ್ಬೋದು ಹೀಗೆ ಮಾಡ್ಕೊಂಡು. ಅದರ್ವೈಸ್ ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನೀವು ಹಿಂದೆಗಡೆ ಯಾರಾದ್ರೂ ಕುತ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಹಿಂದೆಗಡೆ ವಯಸ್ಸಾದವ್ರು ಕುತ್ಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ಬ್ಯಾಕ್ ಆಗಿ ಇದು ಬ್ಯಾಕ್ ರೆಸ್ಟ್ ಸಿಗುತ್ತೆ. ಇವಾಗ ಗೊತ್ತಾಯ್ತು ಸರ್ ನೀವು ಏನಕ್ಕೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಇವಾಗ ಕರೆಕ್ಟ್ ಆಗಿ ಎಕ್ಸಾಂಪಲ್ ಸಿಕ್ತು. ಸೊ ನೆಕ್ಸ್ಟ್ ಸರ್ ಶಾಕ್ ಅಬ್ಸರ್ವ್ಸ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ 2 ಬರುತ್ತೆ, ಹಿಂದೆಗಡೆ 2 ಬರುತ್ತೆ. ಟೋಟಲ್ ಆಗಿ ನಿಮ್ಗೆ 4 ಶಾಕ್ ಅಬ್ಸರ್ವ್ ಹಿಂದೆಗಡೆ ಇರುತ್ತೆ. ಓಕೆ, ಸೊ ಫ್ರಂಟ್ ಹೆಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಸೊ ನೋಡಕ್ ಸಕ್ಕದಾಗಿದೆ. ಸೊ 150 ರೇಂಜ್ ಬರುತ್ತೆ, ಅಪ್ ಟು 250 kg ಲೋಡಿಂಗ್ ಕೆಪಾಸಿಟಿ ಇದೆ. ಸೊ ಒಂಥರ ಚಿಂದಿ ಗಾಡಿ. ಸೊ ಇವಾಗ ಪ್ರೈಸ್ ಕೇಳ್ತಾರೆ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,30,000 ಅಲ್ಲಿ ಸಿಗುತ್ತೆ ಸರ್ ವೆಹಿಕಲ್. ಓಕೆ, ಇದು ಕೂಡ 1,30,000 ಅಲ್ಲಿ ಸಿಗುತ್ತೆ. ಸೊ 1,30,000 ಇದು ಟಾಪ್ ಸ್ಪೀಡ್ ಸರ್? ಸರ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಸೇಮ್ 40 ಕಿಲೋಮೀಟರ್ ಸರ್. ನಿಮಗೆ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಎಲ್ಲ ಬಿಲೋ 40 ಇರಬೇಕು. ಓಕೆ, ಇವೆಲ್ಲ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸರ್ ಮ್ಯಾಕ್ಸ್ ಸರ್? ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ತರ ವೆಹಿಕಲ್, ಈ ತರ ಕ್ವಾಲಿಟಿ ವೆಹಿಕಲ್ ಕೊಡ್ತಾ ಇರೋದು. ನಿಮ್ಗೆ ಬರೀ 55,000 ರೂಪಾಯಿ ಕೊಟ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗ್ಬೋದು ಸರ್. 55,000ಕ್ಕೆ ಗಾಡಿ? ಹೌದು, 55,000 ರೂಪಾಯಿಗೆ ನಿಮ್ಗೆ 80 ಕಿಲೋಮೀಟರ್ ಮೈಲೇಜ್ ಹೇಳ್ತಾರೆ. ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 60 ಕಿಲೋಮೀಟರ್ ಬರುತ್ತೆ ಸರ್ ಮೈಲೇಜ್. ಓಕೆ, ಸೊ ನೋಡಿ ಜಸ್ಟ್ 60 ಕಿಲೋಮೀಟರ್, ಸಾರಿ 80 ಕಿಲೋಮೀಟರ್ ತನಕ ರೇಂಜ್ ಬರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ನೀವು ಹೆಂಗೆ ಆಕ್ಸಿಲರೇಷನ್ ಮಾಡ್ತೀರಾ ಅದ್ರ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆಮೇಲೆ ಸಸ್ಪೆನ್ಷನ್ ನೋಡಬಹುದು ವಿತ್ CBS ABS ಸರ್ ಇದು? ಸರ್ ABS ಸಸ್ಪೆನ್ಷನ್ ಬರುತ್ತೆ. ಓಕೆ ಓಕೆ, ಸಕ್ಕತ್ತಾಗಿದೆ. ನಿಮಗೆ ನೋಡ್ತಾ ಇರ್ಬೋದು ಅಲಾಯ್ಸ್ ಆಗಲಿ ಡಿಸ್ಕ್ ಆಗಲಿ ಅದನ್ನು ನಿಮಗೆ ಸಿಂಗಲ್ ಡಿಸ್ಕ್ ಕೂಡ ಬರ್ತಿದೆ ಇದ್ರ ಗಾಡಿಲಿ. ಸೊ ಟೈರ್ಸ್ 12 ಇಂಚ್ ಟೈರ್ಸ್ ವೀಲ್ ಬೇಸ್ ಇದೆ. ಸೊ ಸಸ್ಪೆನ್ಷನ್ ಹಿಂದ್ಗಡೆನೂ ಕೂಡ ಡ್ಯೂಯಲ್ ಸಸ್ಪೆನ್ಷನ್ ಕೂಡ ಇದೆ. ಸೊ ಇದು 55,000ಕ್ಕೆ ಸಿಗುತ್ತೆ. 55,000ಕ್ಕೆ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಅಡಿಷನಲ್ ಫ್ಯೂಚರ್ಸ್ ಎಲ್ಲ ಏನು ಅಂದ್ರೆ, ನೀವು ಈ ಗಾಡಿಯಲ್ಲಿ ರಿಮೋಟ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಅಂಡ್ ಕಾರ್ಡ್ ಟ್ಯಾಪಿಂಗ್ ಸಿಸ್ಟಮ್ ಇದೆ ಸರ್. ನೀವು ಕಾರ್ಡ್ ಬೇರೆ ಡಿಸ್ಪ್ಲೇ ಮೇಲೆ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಗಾಡಿ ಏನಾಗುತ್ತೆ, ನಿಮ್ಗೆ ಈ ATM ಕಾರ್ಡ್ ಟ್ಯಾಪ್ ಮಾಡೋದು ಬಂದಿದೆ ಹೊಸದಾಗಿ, ಅದನ್ನ ನೋಡ್ಬಿಟ್ಟೆ ನಾವು ಆಶ್ಚರ್ಯ ಪಡ್ತೀವಿ. ಟ್ಯಾಪ್ ಆದ್ರೆ ನಿಮ್ಗೆ ಇದಾಗೋಗುತ್ತೆ ಅಂತ. ನೋಡ್ರಿ ಗಾಡಿ ಕೀ ಆನ್ ಮಾಡೋದಕ್ಕೂ ನಾವು ಟ್ಯಾಪಿಂಗ್ ಕೊಟ್ಟಿದೀವಿ. ಬೇರೆ ಡಿಸ್ಪ್ಲೇ ಮೇಲೆ ಹಿಂಗ್ ಟ್ಯಾಪ್ ಮಾಡಿದ್ರೆ ಗಾಡಿ ಏನಾಗುತ್ತೆ. ಓಕೆ, ಸೊ ಇದನ್ನೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಬೇಕಲ್ಲ? ಲೈಕ್ ಇನ್ಬಿಲ್ಟ್ ಅಲ್ಲಿ 55,000 ಅಲ್ಲಿ ಎಲ್ಲಾ ಫೀಚರ್ಸ್ ಕೊಡ್ತೀನಿ. ಓಕೆ, ವಿತ್ 55,000ಗೆ ಇಷ್ಟೆಲ್ಲ ಅಂದ್ರೆ ಲೈಕ್ ವಿತ್ ರಿಮೋಟ್ ಕಂಟ್ರೋಲ್, ವಿತ್ ಟ್ಯಾಪಿಂಗು, ವಿತ್ ಕೀ, 3 ಸಿಗುತ್ತೆ ಇದರಲ್ಲಿ ಖಂಡಿತವಾಗ್ಲೂ. ಓಕೆ, ಜಸ್ಟ್ 55,000ಗೆ ಇಷ್ಟೆಲ್ಲ ಫೀಚರ್ಸ್ ಇರೋ ಗಾಡಿ ವಿತೌಟ್ ರಿಜಿಸ್ಟ್ರೇಷನ್, ವಿತೌಟ್ ರಿಜಿಸ್ಟ್ರೇಷನ್. ಓಕೆ, ಇದು ಟಾಪ್ ಸ್ಪೀಡ್ 40 ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಇನ್ನೊಂದಿದೆ ಸರ್? ಸರ್ ಇದು ಸೇಮ್ ಬ್ರ್ಯಾಂಡ್ IM ಇದೆ. ಓಕೆ, IM ಇದೆ, ಕಲರ್ ಡಿಫರೆಂಟ್, ಕಲರ್ ವೇರಿಯಂಟ್ಸ್. ಸೊ ಇವಾಗ ಸರ್ವಿಸ್ ಫುಲ್ ಡೀಟೇಲ್ಸ್ ನೋಡ್ಬೋಣ ಸರ್? ಹಾ ಸರ್. ಸೊ ಇವಾಗ ಇದೆ ಅಲ್ಲ ಸರ್ ಸರ್ವಿಸ್ ಸ್ಟೇಷನ್? ಹೌದು ಸರ್. ನಿಮ್ಗೆ
ಬೆಂಗಳೂರಲ್ಲಿ ದಿಸ್ ದ ಲಾರ್ಜೆಸ್ಟ್ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಸರ್ವಿಸ್ ಸ್ಟೇಷನ್ ಇದೆ. ನಿಮ್ಗೆ ಯಾವುದೇ ಕಂಪ್ನಿ ಆಗಿರ್ಲಿ, 10 ವರ್ಷದ ಹಳೆ ಕಂಪ್ನಿ, ಗಾಡಿನೇ ಇಲ್ಲ ಇವಾಗ, ಆ ಕಂಪ್ನಿನೇ ಇಲ್ಲ, ಕಂಪ್ನಿ ಕ್ಲೋಸ್ ಆಗಿದೆ ಅಂತ ಹೇಳೋದನ್ನ ಆ ಗಾಡಿನ ಸರ್ವಿಸ್ ಮಾಡ್ಕೊಡ್ತೀವಿ. ಯಾವುದೇ ಪಾರ್ಟ್ಸ್ ಹೋಗಿದ್ರೂ ನಿಮ್ಗೆ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಯಾವುದೇ ಬ್ಯಾಟ್ರಿ ಹಾಳಾಗಿದೆ ಅಂತ ಹೇಳೋದನ್ನ, ಬ್ಯಾಟ್ರಿ ಇಲ್ಲ ಅಥವಾ ಗಾಡಿನೇ ಫುಲ್ಲು ನಿಂತೋಗ್ಬಿಟ್ಟಿದೆ, ಗಾಡಿ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದೀವಿ, ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ, ಅದು ಕಂಪ್ನಿ ಇಲ್ಲ ಇವಾಗ ಅಂತ ಹೇಳಿದಾಗ ಸರ್ವಿಸ್ ಮಾಡ್ಕೊಡ್ತೀವಿ. ಯಾವುದೇ ಕಂಪ್ನಿ ಆಗಿದ್ರು ಪರವಾಗಿಲ್ಲ. ಸೊ ಯಾವುದೇ ಕಂಪ್ನಿ ಆದ್ರೂ, ಲೈಕ್ ಕಂಪ್ನಿ ಓಪನ್ ಆಗಿರ್ಲಿ, ಕ್ಲೋಸ್ ಆಗಿರ್ಲಿ, ಏನಾದ್ರೂ ಆಗಿರ್ಲಿ ಪರವಾಗಿಲ್ಲ, ಏನಾದ್ರೂ ಆಗಿರ್ಲಿ, ಯಾವುದೇ ಗಾಡಿ ಆಗಿರ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಓಕೆ. ಸೊ ಸರ್ವಿಸ್ ಎಲ್ಲಿ ಸರ್? ಹೋಮ್ ಮನೆ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಮನೆ ಹತ್ರಕ್ಕೆ ಬಂದ್ಬಿಟ್ಟು ನಿಮ್ಗೆ ಅಲ್ಲೇ ಸರ್ವಿಸ್ ಮಾಡ್ಕೊಡ್ತೀವಿ, ಬರ್ತೀವಿ, ಇಲ್ಲಿ ಮಾಡ್ಬಿಟ್ಟು ಕೊಡ್ತೀವಿ ನಾವು. ಸೊ ಇವಾಗ ಸರ್ ಎಕ್ಸ್ಪೀರಿಯನ್ಸ್ ವೈಸ್ ನೋಡೋದಾದ್ರೆ ಸರ್, ನಿಮ್ ಟೆಕ್ನಿಷಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಸರ್ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 4 ರಿಂದ 5 ವರ್ಷ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೇ ಸರ್ವಿಸ್ ಇದು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ನಿಮ್ಗೆ ತುಂಬಾ ತರ ಇವಿ ಟ್ರೈನಿಂಗ್ಸ್ ಎಲ್ಲ ಮಾಡ್ಬಿಟ್ಟು ತಗೊಂಡಿರ್ತೀವಿ ನಾವು. ಓಕೆ. ಸೊ ಒಳ್ಳೆ ಸರ್ಟಿಫೈಡ್ ಇವರೇ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ. ಓಕೆ. ಸೊ ನೋಡಿ ಎಷ್ಟೊಂದು ಕಾನ್ಫಿಡೆಂಟ್ ಹೇಳ್ತಾರೆ. ಇಲ್ಲಿ ಇವ್ರದೇ ಒಂದು ಸರ್ವಿಸ್ ಸೆಂಟರ್ ಕೂಡ ಇದೆ ನಿಮಗೆ. ಸೊ ನಿಮ್ದೇ ಯಾವುದೇ ವೆಹಿಕಲ್ಸ್ ಅಕಸ್ಮಾತ್ ಸುಮ್ಮನೆ ಸ್ಕ್ರಾಪ್ ಮಾಡ್ಬಿಟ್ಟಿರ್ತೀರಾ, ಸೊ ಏನೂ ಸರ್ವಿಸ್ ಸಿಗ್ತಾ ಇಲ್ಲ ಅಂತಂದಾಗ ತಲೆ ಕೆಡಿಸ್ಕೊಬೇಡಿ, ಬನ್ನಿ ಕೃಪಾ ಮೋಟರ್ಸ್ಗೆ, ಕಂಪ್ಲೀಟ್ಲಿ ಎಲ್ಲಾನು ಅವರೇ ರಿಸ್ಟೋರ್ ಮಾಡ್ಕೊಡ್ತಾರೆ. ಸೊ ಸರ್ ಆಮೇಲೆ ಇವಾಗ ಟ್ರೆಂಡ್ ಆಗ್ತಿದೆ ಸರ್. ಸೊ ಇವಾಗ ಏನಂದ್ರೆ ಇವಾಗ ಹಳೆ ಆಕ್ಟಿವಾಗಳೆಲ್ಲ ಸುಮ್ಮನೆ ಸೈಡಲ್ಲಿ ನಿಲ್ಸಿರ್ತಾರೆ, ಅದನ್ನ ಇವಿ ಕನ್ವರ್ಟ್ ಮಾಡಬೇಕು. ಖಂಡಿತವಾಗ್ಲೂ ನಿಮ್ಗೆ ಫುಲ್ಲು ಎಲೆಕ್ಟ್ರಿಕ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ನಿಮ್ಗೆ ವೇಸ್ಟ್ ಆಗೋಗಿದೆ, ಯೂಸ್ ಮಾಡಕ್ ಆಗ್ತಾ ಇಲ್ಲ ಅದನ್ನ, ಅಥವಾ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಅಥವಾ ಇಂಜಿನ್ ಸೀಸ್ ಆಗೋಗಿದೆ, ಗಾಡಿ ಓಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೂಲೆಗೆ ಬಿಸಾಕ್ಬಿಟ್ಟಿದೆ, ಅಥವಾ ನಾವು ಅಪ್ಪ ಗಾಡಿ ಇದು ಅಂತ ಹೇಳ್ಬಿಟ್ಟು ಆತರ ಬಿಟ್ಬಿಟ್ಟಿರ್ತೀರ ಮೂಲೆಯಲ್ಲಿ ಯಾವುದೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು, ಬಟ್ ಗಾಡಿ ರಿಪೇರಿ ಮಾಡ್ಸೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಆ ತರ ಗಾಡಿಗಳನ್ನ ನಾವು ಇದು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಡು ಅಂದ್ರೆ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತೀವಿ. ಅಂಡ್ ಆಲ್ಸೋ ನಿಮ್ಗೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಆಗು ಕನ್ವರ್ಟ್ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಹೈಬ್ರಿಡ್ ಅಂತಾನು ಕನ್ವರ್ಟ್ ಮಾಡ್ಕೊಡ್ತೀವಿ. ನೀವು ಪೆಟ್ರೋಲ್ ಅಲ್ಲೂ ಓಡಿಸಬಹುದು, ಎಲೆಕ್ಟ್ರಿಕ್ ಅಲ್ಲೂ ಓಡಿಸಬಹುದು, ಎರಡೂ ತರನು ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಡ್ತೀವಿ ನಾವು. ಓಕೆ. ಸೊ ಹೈಬ್ರಿಡ್ ಬೇಕಾದ್ರೆ ಹೈಬ್ರಿಡ್ ಮಾಡ್ಕೊಡ್ತೀವಿ, ಕಂಪ್ಲೀಟ್ ಎಲೆಕ್ಟ್ರಿಕ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ. ಸೊ ಸರ್ ಆಮೇಲೆ ರೇಂಜಸ್ ಅಥವಾ ಪ್ರೈಸಸ್ ಎಲ್ಲ ಕೇಳಿ ನೋಡ್ತಾರೆ, ಯಾವ ರೇಂಜ್ ಇಂದ ನಿಮಗೆ ಈ ಕನ್ವರ್ಷನ್ ರೇಂಜಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ 55,000 ಇಂದ ಕಿಟ್ ಸ್ಟಾರ್ಟ್ ಆಗುತ್ತೆ. ನಿಮಗೆ 55,000 ಇಂದ ನಿಮಗೆ 1 lakh ವರೆಗೂ ಸ್ಟಾರ್ಟ್ ಇದು ಆಗುತ್ತೆ ಸರ್. ಓಕೆ. ಸೊ ಈಗ 55 ಅಂತ ಹೇಳಿದ್ರಿ ಸರ್, ಸೊ ರೇಂಜ್ ಎಷ್ಟು ಬರ್ಬೋದು ಸರ್? 1 lakh ಇದು 55,000 ಗೆ ಬಂದ್ಬಿಟ್ಟು ನಿಮ್ಗೆ ಒಂದು 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನಿಮಗೆ 60 ಕಿಲೋಮೀಟರ್ ಮೈಲೇಜ್, ಒಂದು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಓಕೆ. ಸೊ ಅದೇ ನೀವು ಹೆಂಗೆ ಬ್ಯಾಟ್ರಿ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಓಕೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೊಂದು ಪೇಷನ್ಸ್ ಇಂದ ಎಲ್ಲ ಹೇಳಿದಕ್ಕೆ.